ದರ್ಶನ್ ಅವ್ರಿಲ್ದೆ ಡೆವಿಲ್ ಸಿನಿಮಾ ಪ್ರಚಾರ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಒಂದು ವಿಭಿನ್ನ ರೀತಿ ಇದು. ಯಾಕಂದ್ರೆ ಸಾರಥಿ ಸಂದರ್ಭದಲ್ಲಿ ಇದೇ ರೀತಿ ಎದುರಿಸ್ಬೇಕಾಯ್ತು ಅವರು. ಇನ್ನೇನು ಒಂದು ವಾರ ಆಯ್ತಷ್ಟೇ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಅನ್ನುವಂಥದ್ದು ಬಂತು. ಆಮೇಲೆ ದರ್ಶನ್ ಸರ್ ಕೂಡ ರಿಲೀಸ್ ಆದ್ರು. ಆದ್ರೆ ಇದೀಗ ಮತ್ತೆ ಅದೇ ರೀತಿ ಪರಿಸ್ಥಿತಿ ಎದುರು ಬರ್ತಾ ಇರುವಂತದ್ದು. ವಿಜಯಲಕ್ಷ್ಮಿ ಅವರು ಬಹಿರಂಗವಾಗಿ ಮೊದಲನೇ ಬಾರಿ ಗಂಡನ ಸಿನಿಮಾಗೆ ಪ್ರಚಾರಕ್ಕೆ ಇಳಿದಿರೋದು ಎಷ್ಟು ಖುಷಿ ಅನ್ಸುತ್ತೆ. ಜೊತೆಗೆ ದರ್ಶನ್ ಅಂದ ತಕ್ಷಣ ನಿಮಗೆ ಅತಿಯಾದ ಪ್ರೀತಿ. ಖಂಡಿತ. ಯಾಕೆಂದ್ರೆ ದರ್ಶನೀಸ್ ಯಾವತ್ತೂ ನಮ್ಮ ದರ್ಶನೇ. ಅದರಲ್ಲಿ ಅವರ ಏನು ಕಾನೂನಾತ್ಮಕವಾಗಿ ಏನು ನಡೀತದೆ ಅದರ ಪ್ರಕ್ರಿಯೆ ನಡೀಲಿ. ಬಟ್ ನಾವು ಸಿನಿಮಾದವರು, ಸಿನಿಮಾ ವ್ಯಕ್ತಿ, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಹಿರಿಯ ಕಲಾವಿದನಾಗಿ ಹಾಗೂ ಆ ನಿರ್ಮಾಪಕ ನನಗೆ ಪಾಪ ನಮ್ಮ ಪ್ರಕಾಶ್ ಅವರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ವಂಶಿ ಅಂತ. ತುಂಬ ಒಳ್ಳೆಯ ನಿರ್ದೇಶಕ, ಭಾಳ ಒಳ್ಳೆಯ ನಿರ್ದೇಶಕ. ಪಾಪ ಹೊರಗಡೆ ಬಂದು ಸಿನಿಮಾ ಮಾಡಿದ್ರು. ಅಷ್ಟರೊಳಗೆ ಮತ್ತೇನೋ ಕಾನೂನು ಆಯಿತು ಹೋಯಿತು. ಆದರೆ ಫ್ಯಾನ್ಸ್ ಕಡಿಮೆ ಆಗಲ್ಲ. ಒಂದು ಉದಾಹರಣೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. MGRಗೆ ಬ್ರೈನ್ ಯಾವುದೋ ಆಪರೇಷನ್ ಇದಾಗಿ ಅಮೆರಿಕಾದಲ್ಲೇ ಇರ್ತಾರೆ. ಅವರ ಅನುಪಸ್ಥಿತಿನಲ್ಲಿ ಅವರು ಇಲ್ಲಿ ತಮಿಳ್ನಾಡಿಗೆ CM ಆಗಿ ಗೆಲ್ತಾರೆ. ಅದು ಫ್ಯಾನ್ ಬೇಸ್. ಅದು ಒಂದು ಫ್ಯಾನ್ಸ್ ಅಂದರೆ ಅದು ಇದೀಗ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಬಹುಶಃ ದರ್ಶನ್ ವಿಷಯದಲ್ಲಿ ಇದೇ ಆಗ್ಬೋದು. ದರ್ಶನ್ ಜೈಲಲ್ಲಿದ್ರೆ ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಆಗಲಿ, ತಪ್ಪಿಲ್ಲ. ಯಾಕೆಂದರೆ ಸಿನಿಮಾಗೆ ಅವ್ರು ಬಂದು ನಟನೆ ಮಾಡಿ ಅದ್ರ ಜೊತೆ ಸಾವಿರಾರು ಕುಟುಂಬಗಳು ಅದ್ರ ಜೊತೆ ಇದೆ, ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು. ಸಿನಿಮಾ ನಿರ್ಮಾಪಕನಿಗೂ ನಿರಾಸೆ ಆಗಬಾರ್ದು, ನಿರ್ದೇಶಕನಿಗೆ. ಕನ್ನಡ ಇಂಡಸ್ಟ್ರಿ, ಅವ್ರು ಕನ್ನಡ ಸಿನಿಮಾ ಮಾಡಿರೋದು. ಸೊ ನಾನು ಬೇರೆ ಸಿನಿಮಾ ಅನ್ನೋದ್ರ ಬಗ್ಗೆ ಎಲ್ಲ ಏನೋ ಅವಘಡಗಳಿಂದ ಜೀವನದಲ್ಲಿ ನಡೆಯುತ್ತೆ, ಅದು ಲಾ ಪ್ರಕಾರ ಮತ್ತೆ ಸೇರಿ ಹೋಗುತ್ತೆ, ಏನಾದರೂ ಆಗುತ್ತೆ. ಅದರ ವಿಷಯಕ್ಕೆ ನಾನು ಹೋಗಲ್ಲ. ಸಿನಿಮಾಗೆ ಯಶಸ್ಸಾಗಲಿ, ದರ್ಶನ್ಗೆ ಒಳ್ಳೆಯದಾಗಲಿ. ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಯಾವ ರೀತಿ ಇರುತ್ತೆ? ಒಂದು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆದಾಗ ಅದರಲ್ಲೂ ಸಹ ದರ್ಶನ್ ಅವರ ಅಭಿಮಾನಿಗಳು ಥಿಯೇಟರ್ಗೆ ಬಂದಾಗ ಯಾವ ರೀತಿ ಕ್ರೌಡ್ ಫುಲ್ ಆಗಿರುತ್ತೆ ಅಂತ ನಾವು ನೋಡಿರ್ತೀವಿ. ಆದರೆ ಈ ಬಾರಿ ದರ್ಶನ್ ಅವರು ಇಲ್ಲ. ಸೊ ಹಾಗಾಗಿ ಒಂದಷ್ಟು ಸೂಚನೆ ಇರಬಹುದು. ಯಾಕಂತ ಹೇಳಿದ್ರೆ ಒಂದು ಗಲಭೆ ಆಗಬಾರ್ದು ಅನ್ನುವಂಥ ಕಾರಣದಲ್ಲಿ ಏನಾದರೂ ಒಂದು ಸಂದೇಶ ಕೊಡ್ತೀರಾ? ಏನಿಲ್ಲ, ನಾನು ಹೇಳೋದು ಶಾಂತ ರೀತಿನಲ್ಲಿ ಬಂದು ಸಿನಿಮಾ ನೋಡಿ. ಒಂದು ನಿಮ್ಮ ಏನೇ ನೀವು ಅಭಿಮಾನಿಗಳು ನಿಮ್ಮ ಯಾರಿಗೆ ನೀವು ಅಭಿಮಾನಿಯಾಗಿರ್ತೀರಾ ಅವರ ಗೌರವನ ನೀವು ಕಾಪಾಡಬೇಕಾಗತ್ತೆ, ಅವರ ಮರ್ಯಾದೆನ ನೀವು ಕಾಪಾಡಬೇಕಾಗತ್ತೆ. ನೀವು ಅವರ ಅಭಿಮಾನಿ ತಕ್ಷಣ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ಅಭಿಮಾನಿಗಳು ಏನೇ ತಪ್ಪು ಮಾಡಿದ್ರು ಆ ತಪ್ಪು ಮಾಡಿದ್ದೆಲ್ಲ ಆ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಹೊಟ್ಟೋಗುತ್ತೆ. ಅವ್ರೇನು ಬೇಕು ಅಂತ ಹೇಳಿರಲ್ಲ, ನೀವು ಮಾಡಿ ಅಂತಲೂ ಹೇಳಿರಲ್ಲ. ಶಾಂತತೆಯಿಂದ ಕೂತ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿಂತ ಸಿನಿಮಾ ನೋಡಿ, ಅವ್ರನ್ನ ಪ್ರೋತ್ಸಾಹ ಮಾಡಿ. ಇನ್ನೂ ಅವರ ಅಭಿಮಾನಿಗಳು ಹೆಚ್ಚಾಗಲಿ, ಬೇಡ ಅಂತ ಹೇಳಲ್ಲ, ಅಭಿಮಾನಿಗಳು ಹೆಚ್ಚಾಗಲಿ. ಆದರೆ ಅಭಿಮಾನಿಯ ಥರ ಇರಬೇಕಷ್ಟೆ. ಡೋಂಟ್ ಟೇಕ್ ಎನಿಥಿಂಗ್, ನಿಮ್ಮ ಉದ್ವೇಗದಲ್ಲಿ ಏನೇ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.